ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ BR ಟ್ಯುಟೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ತರಗತಿಯಲ್ಲಿ KS 384 ಗೆಜೆಟೆಡ್ ಹುದ್ದೆಗಳಿಗಾಗಿ ಮಾನಸಿಕ ಸಾಮರ್ಥ್ಯದ KS ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರ್ತಕ್ಕಂಥ ಮೆಂಟಲ್ ಅಬಿಲಿಟಿಯ ಪ್ರಶ್ನೆಗಳನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ. ಐವರು ಮಹಿಳೆಯರು ಉದ್ಯಾನವನದ ಬೆಂಚಿನ ಮೇಲೆ ಛಾಯಾಚಿತ್ರ ತೆಗೆಸಿಕೊಳ್ಳಲು ಸಿದ್ಧವಾಗಿ ಕುಳಿತಿದ್ದಾರೆ. ಶೀನಾ ರಮ್ಯಾಳ ಎಡಕ್ಕೆ ಮತ್ತು ಭೀನಾಳ ಬಲಕ್ಕೆ ಕುಳಿತಿದ್ದಾಳೆ. ಮೋನಿಕಾ ರಮ್ಯಾಳ ಬಲಕ್ಕೆ ಕುಳಿತಿದ್ದಾಳೆ. ರೀನಾ ರಮ್ಯಾ ಮತ್ತು ಮೋನಿಕಾರ ನಡುವೆ ಕುಳಿತಿದ್ದಾರೆ. ನೋಡ್ರಿ, ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ನಾವು ಮಾಡಿದ್ದಾದರೆ ನಮಗಿಲ್ಲಿ ಸರಿಯಾಗಿ 3 ಅಂಕ ಸಿಗ್ತಾವೆ ನಮಗೆ. ಅಂದರೆ ಒಂದನೇ ಕ್ವಶನ್ನ, ರೀನಾಳ ನಿಕಟ ಬಲಭಾಗದಲ್ಲಿ ಕುಳಿತಿರುವವರು ಯಾರು? ಪಾರ್ಕ್ನಲ್ಲಿ ಬೆಂಚಿನ ಮಧ್ಯದಲ್ಲಿರುವವರು ಯಾರು? ರಮ್ಯಾಳ ನಿಕಟ ಎಡಪಕ್ಕದಲ್ಲಿ ಕುಳಿತಿರುವವರು ಯಾರು? ಈ ರೀತಿ 3 ಪ್ರಶ್ನೆಗಳನ್ನು ಕೇಳ್ಯಾರು. ಅದಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡು ಇದನ್ನು ಮಾಡಿದ್ದಾದ್ರೆ ನಮಗಿಲ್ಲಿ 3 ಅಂಕಗಳನ್ನು ನಾವು ಸರಾಗವಾಗಿ ಗಳಿಸ್ಬೋದು. ನೋಡಿರಿ, ಮೊದಲಿಗೆ ನಾವು ಒಂದು ಸ್ವಲ್ಪ ಬಿಡಿಸ್ಕೊಳ್ಳೋಣ. ಇಲ್ಲಿ ಮೊದಲು ಏನಂದ್ರೆ ಶೀನಾ ಕೊಟ್ಟಾರ. ಶೀನಾ ರಮ್ಯಾಳ ಎಡಕ್ಕೆ ಅಂತ ಕೊಟ್ಟಾರ. ಶೀನಾ ರಮ್ಯಾಳ ಎಡಕ್ಕೆ ಮತ್ತು ಭೀನಾಳ ಬಲಕ್ಕೆ ಕೂತಾಳಕ್ಕೆ. ಅಂದ್ರೆ ಶೀನಾ ಇದ್ದಕ್ಕೆ ಎಲ್ಲದ ಅಂದ್ರೆ ರಮ್ಯಾಳ ಎಡಕ್ಕೆ. ರಮ್ಯಾ ಇಲ್ಲದ ಅಂತ ತೊಗೊಂಡ್ರೆ ನೋಡಿರಿ, ರಮ್ಯಾ ಇಲ್ಲಿ ಅಂತ ತೊಗೊಂಡ್ರೆ ರಮ್ಯಾಳ ಎಡಕ್ಕೆ ಯಾರು ಇರ್ಬೇಕಂದ್ರೆ ಶೀನಾ ಇರ್ಬೇಕು. ಶೀನಾ ಇಲ್ಲಿ ಇರ್ಬೇಕು ನೋಡ್ರಿ. ರಮ್ಯಾಳ ಎಡಬೇಕಂದ್ರೆ ಈ ಸೈಡ್, ಎಡಕ್ಕೆ ಅಂದರೆ ಈ ಸೈಡ್ ಆಗಬೇಕು. ಇಲ್ಲಿ ಶೀನಾ ಅದಾಳ. ಜೊತೆಗೆ ಮತ್ತೆ ಶೀನಾ ಮತ್ತೆ ಎಲ್ಲಿದಾಳ ಅಂತಂದ್ರೆ ಭೀನಾಳ ಬಲಕ್ಕೆ ಅದಾಳಕ್ಕೆ. ಅದಕ್ಕೆ ನಾವು ಭೀನಾವನ್ನು ಇಲ್ಲಿ ತೊಗೋಬೇಕು. ಇಲ್ಲಿ ಭೀನಾವನ್ನು ತೊಗೊಂಡಾಗ ಭೀನಾಳ ಬಲಕ್ಕೆ ಆಗ್ತಾಳು. ಜೊತೆಗೆ ರಮ್ಯಾಳ ಎಡಕ್ಕೆ ಯಾರ್ದ ಅಂದ್ರೆ ಶೀನಾ ಅದಾಳು. ಈ ಮಾಹಿತಿಯನ್ನು ನಾವು ಬರ್ಕೊಂಡಿವು. ನೆಕ್ಸ್ಟ್, ಮೋನಿಕಾ ರಮ್ಯಾಳ ಬಲಕ್ಕೆ ಕುಳಿತಿದ್ದಾಳೆ. ಮೋನಿಕಾ ಇದ್ದಕ್ಕೆ ನೋಡ್ರಿ ಎಲ್ಲಿದ್ದಾಳೆ ಅಂದ್ರೆ, ಮೋನಿಕಾ ಇದ್ದಕ್ಕೆ ರಮ್ಯಾಳ ಬಲಕ್ಕೆ. ರಮ್ಯಾ ಆಲ್ರೆಡಿ ಇಲ್ಲಿದ್ದಾಳೆ. ಈಕೆ ಬಲಕ್ಕೆ ಅಂದ್ರೆ ಇಲ್ಲೇ ಬರಬೇಕು. ಯಾರು ಆಗ್ಬೇಕಂದ್ರೆ ಆಕಿ ಮೋನಿಕಾ ಬರ್ಬೇಕು. ಇಲ್ಲಿ ರಮ್ಯಾಳ ಬಲಕ್ಕೆ ಮೋನಿಕಾ ಇರಬೇಕು. ಇಲ್ಲಿ ಮೋನಿಕಾ ರಮ್ಯಾಳ ಬಲಕ್ಕೆ ಕುಳಿತಿದ್ದಾಳೆ. ಜೊತೆಗೆ ರೀನಾ ನೋಡಿರಿ, ನೆಕ್ಸ್ಟ್ ಯಾರಂದ್ರೆ ರೀನಾ. ಈಕೆ ಏನಂದ್ರೆ ರೀನಾ ಏನಂತಂದ್ರೆ ರಮ್ಯಾ ಮತ್ತು ಮೋನಿಕಾರ ನಡುವೆ ಕುಳಿತಿದ್ದಾಳೆ. ರೀನಾ ಇದ್ದಕ್ಕೆ ರಮ್ಯಾ ಇಲ್ಲದಾಳು, ಮೋನಿಕಾ ಇಲ್ಲದಾಳು. ಇದ್ರ ನಡಬರ್ಕ ರಮ್ಯಾ ಮತ್ತು ಮೋನಿಕಾರ ನಡಬರ್ಕ ರೀನಾ ಕೂತಾಳತ್ತ. ಅಂದ್ರೆ ಇಲ್ಲಿ ರಮ್ಯಾ ಇಲ್ಲಿ ರೀನಾ ಮೋನಿಕಾ ಇಲ್ಲತ್ತಂದ್ರೆ ಇಬ್ಬರ ಮಧ್ಯದಲ್ಲಿ ಯಾರು ಇರಬೇಕು? ರೀನಾ ಇರಬೇಕು. ರೀನಾ. ಈ ರೀತಿ ನಾವು ಸಿಟ್ಟಿಂಗ್ ಅರೇಂಜ್ಮೆಂಟನ್ನು ಮಾಡ್ಕೊಂಡಿವಿ. ನೋಡಿರಿ, ಇನ್ನೊಂದು ಸಲ ನಾವು ಸರಿಯಾಗಿ ಕೊಟ್ಟಿರ್ತಕ್ಕಂಥ ಮಾಹಿತಿಗೆ ಅನುಗುಣವಾಗಿ ನಾವು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡ್ಕೊಂಡಿವಿ. ನೋಡಿದಾಗ ನೋಡಿ, ನನ್ನ ಹೆಸರು ಕೊಡ್ತಾನೆ. 1, ಇದು 2, ನೋಡಿರಿ, ಇದು 1 ಅಂತ ತೊಗೋಬೇಕು ನಾವು ಇಲ್ಲಿ. ಅಂದರೆ 5 ಜನ ಅದಾರ ಇಲ್ಲಿ. ಇದು 1, 2, 3, 4 ಮತ್ತು 5 ಜನಗಳನ್ನು ನಾವು ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಗೆ ಅನುಗುಣವಾಗಿ ನಾವು ಕುಣಿಸಿದ್ದೇವೆ. ಈ ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಓದ್ಕೋಬೇಕು. ಈಗ ರೀನಾಳ ನಿಕಟ ಬಲಭಾಗದಲ್ಲಿ ಕುಳಿತಿರುವವರು ಯಾರು? ನೋಡಿರಿ, ರೀನಾ ಇಲ್ಲದಾಳು. ಇಲ್ಲಿ ನಾವು ಸಿಟ್ಟಿಂಗ್ ಅರೇಂಜ್ಮೆಂಟ್ ಹಾಕಿದ್ದಾಗ ರೀನಾ ಇಲ್ಲದಾಳು. ಈಗ ರೀನಾ ಇಲ್ಲದಾಳ ಅಂತಂದ್ರೆ ರೀನಾಳ ಬಲಭಾಗದಲ್ಲಿ ಯಾರದಾರ ನೋಡ್ರಿ. ರೀನಾ ಇಲ್ಲದಾಳ ಅಂತಂದ್ರೆ ಅವರ ಬಲಭಾಗ ಅಂತಂದ್ರೆ ಈ ಕಡೆ ಆಗ್ಬೇಕು. ಇದು ಬಲಭಾಗ, ಈ ಕಡೆ ಬಂತಂದ್ರೆ ಇದು ಎಡಭಾಗ. ಇದು ಬಲ, ಇದು ಎಡ ಆಗ್ತದೆ. ಹಂಗಾರೆ ರೀನಾ ಇಲ್ಲದಾಳ ಅಂದ್ರೆ ಅವರ ಬಲಭಾಗದಲ್ಲಿ ಯಾರದಾರು ನೋಡ್ರಿ, ಮೋನಿಕಾ ಅದಾಳು. ಇಲ್ಲಿ ಎಮ್ ಅಂತಂದ್ರೆ ಮೋನಿಕಾ. ಅದಕ್ಕೆ ಮೊದಲನೇ ಪ್ರಶ್ನೆಗೆ ಉತ್ತರ ಮೋನಿಕಾ ಆಗಬೇಕು. ನೆಕ್ಸ್ಟ್ ಅದೇ ರೀತಿ 2ನೇ ಪ್ರಶ್ನೆ ನೋಡ್ರಿ, ಪಾರ್ಕ್ನಲ್ಲಿ ಬೆಂಚಿನ ಮಧ್ಯದಲ್ಲಿರುವವರು ಯಾರು? ಬೆಂಚಿನ ಮಧ್ಯ ಯಾರದಾರು ನೋಡ್ರಿ. ಈ ಕಡೆ 2 ಜನ ಅದಾರು, ಈ ಕಡೆ 2 ಜನ ಅದಾರು. ಅಂದ್ರೆ ಟೋಟಲ್ 5 ಮಂದಿ ಒಳಗೆ ಮೂರನೇ ನಂಬರ್ದಲ್ಲಿ ಯಾರು ಅದಾರಲ್ಲ ಅವರು ಮಧ್ಯದಲ್ಲಿ ಕುಂಡಿರ್ತಾರೆ. ಹಾಗಾದ್ರೆ ಮೂರನೇ ಸ್ಥಾನದಲ್ಲಿ ಯಾರು ಅದಾರ ಇಲ್ಲಿ ನೋಡ್ರಿ. ಈಕೆ ಯಾರು ಅಂದ್ರೆ ರಮ್ಯಾ. ಈಕೆ ಹಾಗಾದ್ರೆ ಪಾರ್ಕ್ನಲ್ಲಿ ಬೆಂಚಿನ ಮಧ್ಯದಲ್ಲಿರೋರು ಯಾರು ಅಂತಂದ್ರೆ ರಮ್ಯಾ. ಒಂದು ಬೆಂಚ್ನಲ್ಲಿ ಮಧ್ಯ ಕುಳಿತಿರ್ತಕ್ಕಂಥ ಹೆಸರು ರಮ್ಯಾ. ಇದು 2ನೇ ಪ್ರಶ್ನೆಗೆ ಉತ್ತರ. ಇನ್ನು ಅದೇ ರೀತಿ 3ನೇ ಪ್ರಶ್ನೆ ನೋಡ್ರಿ, ರಮ್ಯಾಳ ನಿಕಟ ಎಡಪಕ್ಕದಲ್ಲಿ ಕುಳಿತಿರುವವರು ಯಾರು? ರಮ್ಯಾ ಇಲ್ಲದಾಳು. ರಮ್ಯಾಳ ಎಡಭಾಗಕ್ಕೆ. ರಮ್ಯಾ ಎಡಭಾಗ ಅಂದ್ರೆ ಯಾವುದಕ್ಕತ್ತಿ? ಈ ಕಡೆ ಅದಕ್ಕೆ ನೋಡ್ರಿ. ಆಕೆ ಪಕ್ಕದಲ್ಲಿ ಎಡಪಕ್ಕದಲ್ಲಿ ಅಂದ್ರೆ ಇಲ್ಲಿ ಕೂಡ ಈಕಿನೂ ಎಡಕ್ಕದಾಳ. ಯಾರು ಇಲ್ಲಿ? ಭೀನಾ. ಬಟ್ ಈಕೆ ಭಾಳ ದೂರದಲ್ಲದಾಳ.
ಆಕೆ ಮಗ್ಲ ಎಡಭಾಗಕ್ಕಿರ್ಬೇಕು ಮತ್ತು ಆಕೆ ಪಕ್ಕದಲ್ಲೇ ಕುಳಿತಿರ್ಬೇಕು. ಅವಳು ಯಾರತ್ತಂದ್ರೆ ಸೀನಾ. ರಮ್ಯಾಳ ನಿಕಟ ಎಡ ಪಕ್ಕದಲ್ಲಿ ಕುಳಿತಿರೋರು ಯಾರತ್ತಂದ್ರೆ ಎಸ್ ಅಂದ್ರೆ ಯಾನಕ್ಕತ್ತಿಲ್ಲಿ ಸೀನಾ ಅಂತ ಆಗುತ್ತೆ. ಸೀನಾ ನೋಡ್ರಿ, 3ನೇ ಪ್ರಶ್ನೆಗೆ ಉತ್ತರ ಸೀನಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.